ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ. ಈ ದಿನ ಕನ್ನಡ ಚಳವಳಿ ವಾಟಾಳ್ ಪಕ್ಷ ಇಡೀ ರಾಜ್ಯದಾದ್ಯಂತ ಈಡುಗಾಯಿ ಹೊಡೆಯುವುದರ ಮುಖಾಂತರ ಕನ್ನಡಿಗರ ಸಮಗ್ರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸರ್ಕಾರದ ಗಮನವನ್ನು ಸೆಳೆಯಲಾಗುತ್ತಿದೆ ಎಂದು ಕನ್ನಡ ಚಳವಳಿ ವಾಟಾಳ್ ಪಕ್ಷದ ರಾಜ್ಯಾಧ್ಯಕ್ಷ ವಾಟಾಳ್ ನಾಗರಾಜ್ ಅವರು ತಿಳಿಸಿದ್ದಾರೆ. ದೇಶದಲ್ಲಿ ಅತಿದೊಡ್ಡ ದುರಂತ ನಡೆದು ಹೋಗಿದೆ. ಜಮ್ಮು ಕಾಶ್ಮೀರದಲ್ಲಿ ಕರ್ನಾಟಕ ಸೇರಿದಂತೆ ಬಹುತೇಕ ಎಲ್ಲ ರಾಜ್ಯಗಳಿಂದ ಪ್ರವಾಸದ ಸಂದರ್ಭದಲ್ಲಿದ್ದ ಪ್ರವಾಸಿಗರನ್ನು ಉಗ್ರರು ಗುಂಡಿಕ್ಕಿ ಕೊಂದಿದ್ದಾರೆ. ನಮ್ಮ ದೇಶದ ನೆಲದಲ್ಲಿ ಗುಂಡು ಹೊಡೆದು ಕೊಂದಿರುವುದು ಇವರು ಮಾಡಿರುವ ಕೃತ್ಯವನ್ನು ಇಡೀ ನಾಡು ಸಂಪೂರ್ಣವಾಗಿ ಖಂಡಿಸುತ್ತದೆ. ಉಗ್ರರ ದಾಳಿಗೆ ತುತ್ತಾಗಿ ಸತ್ತ ಕುಟುಂಬದವರಿಗೆ ಅವರ ಜೀವನದ ಕೊನೆಯವರೆಗೂ ಯಾವುದೇ ತೊಂದರೆ ಇಲ್ಲದಂತೆ ಸುಖಕರ ಜೀವನ ನಡೆಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪರಿಹಾರ ಧನವನ್ನು ನೀಡಬೇಕು ಎಂದು ವಾಟಾಳ್ ಪಕ್ಷವು ಒತ್ತಾಯಿಸುತ್ತದೆ ಎಂದು ತಿಳಿಸಿದ್ದಾರೆ. ಗಂಭೀರವಾಗಿ ಕನ್ನಡ ಚಳವಳಿ ವಾಟಾಳ್ ಪಕ್ಷ ಇಡೀ ರಾಜ್ಯಾದ್ಯಂತ ಈಡುಗಾಯಿ ಹೊಡೆಯುವ ಮೂಲಕ ಸಮಗ್ರ ಕನ್ನಡಿಗರ ಬೇಡಿಕೆಗಳನ್ನು ಒತ್ತಾಯಿ ಈಡುಗಾಯಿ ಹೊಡೆಯುವ ಮೂಲಕ ಈ ಮಧ್ಯ ಇಡೀ ದೇಶದಲ್ಲಿ ದುರಂತ ಆಗೋಯ್ತು. ಜಮ್ಮು ಕಾಶ್ಮೀರದಲ್ಲಿ ಬಹಳ ಜನ ಕರ್ನಾಟಕವು ಸೇರಿದಂತೆ ದೇಶದ ಬಹಳ ಜನ ಅದನ್ನು ಹೇಳಕ್ ಸಾಧ್ಯ ಇಲ್ಲ, ನೋವಾಗುತ್ತೆ. ಆ ರೀತಿ ಅವರನ್ನ ಕೊಂದಾಕಿದ್ದಾರೆ. ಉಗ್ರಗಾಮಿಗಳು ಗುಂಡೊಡೆದು ಕೊಂದಿದ್ದಾರೆ. ನಮ್ಮ ನೆಲದಲ್ಲಿ, ನಮ್ಮ ದೇಶದ ನೆಲದಲ್ಲಿ ಗುಂಡನ್ನ ಹೊಡೆದು ಕೊಂದಿದ್ದಾರೆ. ಈ ಉಗ್ರಗಾಮಿಗಳು ಮಾಡಿರುವ ಈ ಕೃತ್ಯವನ್ನ ಇಡೀ ನಾಡು ಸಂಪೂರ್ಣವಾಗಿ ಖಂಡಿಸಬೇಕಾಗಿದೆ. ಖಂಡಿಸ್ತೀವಿ. ನಿಮ್ಗೆ ಹೇಳೋದಾದರೆ ಅವತ್ತೇ ಅದರ ಬೆಳಿಗ್ಗೆನೆ ನಾವು ಬೆಂಗಳೂರಿನಲ್ಲಿ ಸಭೆ ಮಾಡಿ ಖಂಡನೆ ಮಾಡಿದ್ದೀವಿ. ಇಲ್ಲೂ ಅದನ್ನ ಹೇಳ್ತಾ ಇದ್ದೀವಿ. ಇದು ನಿಜಕ್ಕೂ ಬಹಳ ಅತ್ಯಂತ ಗಂಭೀರವಾದ ಪರಿಸ್ಥಿತಿ. ಅವರಿಗೆ 10 ಲಕ್ಷ 5 ಲಕ್ಷ 3 ಲಕ್ಷ ಭಿಕ್ಷೆ ಕೊಟ್ಟಂಗೆ ಕೊಡ್ತಾರೆ. ಅದಲ್ಲ, ಅವರಿಗೆ ಗೌರವಯುತವಾಗಿ ಅವರ ಇಡೀ ಜೀವನದ ಪ್ರಶ್ನೆ, ಅವರನ್ನು ಯಾರು ನಂಬ್ಕೊಂಡಿದ್ರು, ಅವ್ರ ಮನೆಗಳ ಪರಿಸ್ಥಿತಿ ಏನು, ಮಕ್ಕಳ ಪರಿಸ್ಥಿತಿ ಏನು, ಇದೆಲ್ಲವನ್ನ ನೋಡಿ ಗಂಭೀರವಾಗಿ ಅವರು ಎಂದೂ ಕಣ್ಣೀರಿಡಬಾರದು. ಆ ರೀತಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ನೋಡ್ಕೊಳ್ಬೇಕಾಗಿದೆ, ಮಾಡಬೇಕು. ಅದೇ ರೀತಿ ಬೆಳಗಾವಿ ಯಾವುದೇ ಕಾರಣಕ್ಕೂ ಇಬ್ಬಾಗ ಆಗಬಾರ್ದು. ಬೆಳಗಾವಿ ಇಬ್ಬಾಗ ಆಗಬಾರ್ದು. ಮೆಟ್ರೋ ದರ ಏರಿಕೆ ಆಗಬಾರ್ದು. ಗಡಿನಾಡು ಕೋಲಾರ ಅಭಿವೃದ್ಧಿ ಆಗಬೇಕು. ಮಾದಾಯಿ ಕಳಸಾ ಬಂಡೂರಿ ಕಾರ್ಯಗತ ಆಗಬೇಕು. ಮೇಕೆದಾಟು ಯೋಜನೆ ಆಗಲೇಬೇಕು. ಕೊಪ್ಪಳ ಸುತ್ತ ಯಾವ ಕಾರ್ಖಾನೆಗಳು ಬೇಡವೇ ಬೇಡ. ಕರ್ನಾಟಕದಲ್ಲಿ ಪರಭಾಷೆಯವರ ದಬ್ಬಾಳಿಕೆ ಅತಿಯಾಗಿದೆ. ಕನ್ನಡದ ಜೊತೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿರೋದಾದ್ರೆ ಪರಭಾಷೆಯವರು ಇರ್ಬೋದು, ಇಲ್ಲ ನಿಮ್ಮ ಗಂಟು ಮೊಟ್ಟೆ ಕಟ್ಟಿ ಊರಿಗೆ ಹೋಗ್ಬೋದು. ಬಿಹಾರ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಹಿಂದಿಯವರು ಇರ್ಬೋದು, ತಮಿಳರು ಇರ್ಬೋದು, ತೆಲುಗರು ಇರ್ಬೋದು, ಮಲಯಾಳಿಗರು ಇರ್ಬೋದು, ಹೊರಡಬೇಕಾಗುತ್ತೆ. ಎಚ್ಚರ. ಹಿಂದಿ ಬೇಡವೇ ಬೇಡ. ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ. ಹೈವೇದಲ್ಲಿ ಕರ್ನಾಟಕ ಅನ್ಯಾಯ ಆಗಿದೆ. ಮಂಗಳೂರು ಕಾರವಾರ ಬಂದರು ಅಭಿವೃದ್ಧಿ ಆಗಬೇಕು. ಮೆಟ್ರೋದಲ್ಲಿ ಕನ್ನಡಿಗರಿಗೆ ಈ ಸಮಗ್ರ ಕನ್ನಡಿಗರ ಬೇಡಿಕೆಯನ್ನಿಟ್ಟು ಇವತ್ತು ನಾವು ಈಡುಗಾಯಿ ಹೊಡೆಯುವ ಮೂಲಕ ಸುಮಾರು 1 ತಿಂಗಳಿಂದಲೂ ಈಡುಗಾಯಿ ಚಳವಳಿ ಮಾಡ್ತಾ ಇದೀವಿ. ಮೇ 30ನೇ ತಾರೀಕು ಹುಬ್ಬಳ್ಳಿಯಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ, ಗುಲ್ಬರ್ಗದಲ್ಲಿ, ಬಾಗಲಕೋಟೆಯಲ್ಲಿ, ಬಿಜಾಪುರದಲ್ಲಿ, ರಾಯಚೂರಿನಲ್ಲಿ, ಬಳ್ಳಾರಿಯಲ್ಲಿ, ಕೊಪ್ಪಳದಲ್ಲಿ, ಗದಗ್ನಲ್ಲಿ ಎಲ್ಲ ಕಡೆ ಕಾಯನ್ನ ಹೊಡೆಯುವ ಮೂಲಕ ತೀವ್ರವಾಗಿ ಹೋರಾಟವನ್ನ ಮಾಡ್ತೇವೆ. ಇದು ಇವತ್ತು ಹೇಳ್ತಾ ಇದ್ದೀನಿ. ಮುಂದಿನ ತಿಂಗಳು 30ನೇ ತಾರೀಕು ಇಡೀ ರಾಜ್ಯಾದ್ಯಂತ ಕನ್ನಡಕ್ಕಾಗಿ ಹೋರಾಟ
ಹುಬ್ಬಳ್ಳಿಯಲ್ಲಿ ಆರಂಭ ಆಗತ್ತೆ. ಪ್ರತಿಭಟನೆಯಲ್ಲಿ ಕರುನಾಡು ಸೇನೆ ರಾಜ್ಯ ಉಪಾಧ್ಯಕ್ಷ ಎಂ ಜಗದೀಶ್ ಐಜೂರು, ಜಿಲ್ಲಾಧ್ಯಕ್ಷ ಸಿ.ಎಸ್. ಜಯಕುಮಾರ್, ತಾಲೂಕು ಅಧ್ಯಕ್ಷ ಗಂಗಾಧರ್ ವಿ.ಎನ್, ಯುವ ಘಟಕದ ಜಿಲ್ಲಾಧ್ಯಕ್ಷ ಆರ್.ಜೆ. ಅರ್ಜುನ್, ಜಿಲ್ಲಾ ದಲಿತ ಘಟಕದ ಅಧ್ಯಕ್ಷ ಕೆ. ಜಯರಾಮು, ಬಿಡದಿ ಘಟಕ ಅಧ್ಯಕ್ಷ ಮಂಜುನಾಥ್, ಉಪಾಧ್ಯಕ್ಷ ಕೃಷ್ಣಮೂರ್ತಿ, ತಾಲೂಕು ಮಹಿಳಾಧ್ಯಕ್ಷೆ ಭಾಗ್ಯಸುಧಾ, ತಾಲೂಕು ಉಪಾಧ್ಯಕ್ಷ ಪಿ. ಸುರೇಶ್, ವಾಟಾಳ್ ನಾಗರಾಜ್ರವರ ಆಪ್ತ ಕಾರ್ಯದರ್ಶಿ ಪಾರ್ಥಸಾರಥಿ, ವಾಟಾಳ್ ಪಕ್ಷದ ಮುಖಂಡ ನಾರಾಯಣಸ್ವಾಮಿ ಸೇರಿದಂತೆ ಇನ್ನೂ ಮುಂತಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ವಂದನೆಗಳೊಂದಿಗೆ